ಮಾನ್ಯ ಮುಖ್ಯಮಂತ್ರಿ ಡೀಟೇಲ್ಸ್ ಇದೆ ವೈದ್ಯರ ಬಯೋಡಾಟಾ ನೋಡ್ತಾ ಇದ್ದೀವಿ. ಅಧ್ಯಕ್ಷರೇ, ನಾನು ನಮ್ಮ ಉಪಾಧ್ಯಕ್ಷನ ತಾವೆಲ್ಲ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕಿಂತ ಮುಖ್ಯ ನಮ್ಮೆಲ್ಲ ವಿರೋಧ ಪಕ್ಷದ ಸ್ನೇಹಿತರುಗಳಿಗೆ ಅಭಿನಂದಿಸ್ತೇನೆ. ಯಾಕೆಂದ್ರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆ. ನಾನು ಮೊನ್ನೆ ಅವರು ಲೇಟಾಗಿ ಬಂದರು. ನಾವೇನೋ ನಮ್ಮ ಉಪಾಧ್ಯಕ್ಷ ಸ್ಥಾನನ ಅಧ್ಯಕ್ಷ ಸ್ಥಾನನ ನಮ್ಮ ಪಾರ್ಟಿ ಲೆಟ್ರೇಟಲ್ಲಿ ಬಂದಿದೆ ಅಂತೇಳಿ ನಮ್ಮ ವಿರೋಧ ಪಕ್ಷದ ಸ್ನೇಹಿತರೆಲ್ಲ ಅವ್ರದೇ ಆದಂಥ ರೀತಿಯಲ್ಲಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ರು. ಪ್ರಜಾಪ್ರಭುತ್ವದಲ್ಲಿ ನಾನು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವ್ರಿಗೆ ಹಕ್ಕಿದೆ. ಆದರೆ ನಮ್ಮ ಪಕ್ಷ ನಿಮ್ಮ ಸ್ಥಾನಕ್ಕೆ ಸ್ಪೀಕರ್ನೇನು ಎಲೆಕ್ಟ್ ಮಾಡಿರಲಿಲ್ಲ. ಅವರು ನನಗೆ ಈ ರಾಜ್ಯದ ಮುಖ್ಯಮಂತ್ರಿ ಆದವನಿಗೆ, ಶಾಸಕಾಂಗ ಪಕ್ಷದ ನಾಯಕನಾದವನಿಗೆ ನೀವು ಅದಕ್ಕೆ ಸೂಚಿಸಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಸೂಚಿಸ್ತೋ ತಾವು ಈ ಸ್ಥಾನದಲ್ಲಿ ಕೂತಿದ್ದೀರಿ. ಅದೇ ರೀತಿ ಇವತ್ತು ನಮ್ಮ ಮೊಳಕಾಲ್ ವೈದ್ಯರವರು ಇವತ್ತು ಅವ್ರನ್ನ ನಾವೆಲ್ಲ ಸೇರಿ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ವೈದ್ಯರವರಿಗೆ ಒಂದು ರಿಕ್ವೆಸ್ಟ್ ಮಾಡೋದು, ಮೊದಲಿಂದನೂ ಒಂದು ಸಾಂಪ್ರದಾಯಿಕವಾಗಿ ಈ ಸ್ಥಾನ ವಿರೋಧ ಪಕ್ಷದವರಿಗೆ ಲೋಕಸಭೆಯಲ್ಲಿ ಮತ್ತು ಇಲ್ಲೂ ಕೂಡ ಬಿಟ್ಕೊಟ್ಟಿದ್ದಂಥ ಬೇಕಾದಷ್ಟು ಇತಿಹಾಸಗಳಿದೆ. ಅಪೋಸಿಷನ್ ಪಾರ್ಟಿಗೆ ಬಿಟ್ಕೊಡ್ತಿದ್ದಂಥ ಸಂದರ್ಭ ಕೂಡ ಇದೆ. ಅಲೈನ್ ಪಾರ್ಟ್ನರ್ ಬಿಟ್ಕೊಡ್ತಿದ್ದಂಥ, ಇವತ್ತು ಅಲ್ಲಿ ಲೋಕಸಭೆಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಇವತ್ತು ಅಲ್ಲಿ ಆಯ್ಕೆ ಮಾಡಿಲ್ಲ, ಬಹಳ ವರ್ಷದಿಂದ ಪೆಂಡಿಂಗ್ ಇದೆ. ನಾವು ಇದ್ರ ಬಗ್ಗೆ ಯೋಚನೆ ಮಾಡಿದ್ವು, ಚರ್ಚೆ ಮಾಡಿದ್ವು. ನಾನು ಇಲ್ಲ ಅಂತ ಹೇಳೋದಿಲ್ಲ. ವಿ ಆಲ್ಸೋ ಥಾಟ್ ದಟ್ ಏನಾರು ಮಾಡಕ್ಕೆ ಸಾಧ್ಯನ ಅಂತ. ಬಟ್ ಭಾಳ ಪ್ರೆಷರ್ ಇತ್ತು. ಪಾಪ ನಮ್ಮ ಸ್ನೇಹಿತರ ಹೆಸರು ಮಂತ್ರಿ ಸ್ಥಾನಕ್ಕೆ ಪ್ರಕಟಣೆ ಕೂಡ ಆಗಿತ್ತು. ಸೊ ಬಟ್ ನಾನೇ ರಿಕ್ವೆಸ್ಟ್ ಮಾಡಿ ಅಪಾಲಜಿ ಕೇಳಿಕೊಂಡು ನನಗೆ ಭಾಳ ರಿಕ್ವೆಸ್ಟ್ ಮಾಡಿ ಈ ಜವಾಬ್ದಾರಿನ ತೆಗೆದುಕೊಂಡಿದ್ದೇನೆ. ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಇದು ಒಂದು ಭಾಳ ಅಪರೂಪದ ಒಂದು ಸಂದರ್ಭ. ನನ್ನ ವೈಯಕ್ತಿಕವಾಗಿ ಅವ್ರು ನನಗೆ ಭಾಳ ಆತ್ಮೀಯ ಮಿತ್ರರು. ಅವರ ನಡತೆ, ಸ್ವಭಾವ, ಅವರ ಕುಟುಂಬ ಎಲ್ಲ ಕೂಡ ನಾನು ಹತ್ತಿರದಿಂದ ಬಲ್ಲೆ. ಅವರ ಪಯಣ ಬಹಳ ವಿಶೇಷವಾಗಿ ಪಕ್ಷೇತರ ಸದಸ್ಯರ ಕೂಡ ಆಯ್ಕೆ ಆಗಿದ್ರು. ನಾವು ಟಿಕೆಟ್ ಕೊಟ್ಟಿದ್ದು. ಸೊ MLA ಆಗಿದ್ರು, ಮಂತ್ರಿನೂ ಆಗಿದ್ರು. ನಮ್ಮ ಬಂದರ್ ಮತ್ತು ಮೀನುಗಾರಿಕೆ ಸಚಿವರ ಕೂಡ 3 ವರ್ಷಗಳ ಕಾಲ ಬಹಳ ಸತತವಾಗಿ ಸೇವೆಯನ್ನು ಮಾಡಿದ್ದಾರೆ. ಅದಲ್ಲದೆ ಅವರು ಬದುಕಿನಲ್ಲಿ ಮೀನುಗಾರ ವ್ಯಾಪಾರ ಈಗೂ ಮಾಡ್ತಾ ಇದ್ದಾರೆ. ಅವರ ಬದುಕನ್ನು ಕಟ್ಕೊಂಡಿದ್ದಾರೆ. ಜೊತೆಗೆ ವಿದ್ಯಾಕ್ಷೇತ್ರದಲ್ಲೂ ಕೂಡ ಅವರ ಕುಟುಂಬ ಕೆಲಸ ಮಾಡ್ತಾ ಇದೆ. ಸೊ ಜಿಲ್ಲಾ ಪಂಚಾಯಿತಿ ಮೆಂಬರ್ ಕೂಡ ಆಗಿದ್ರು. ಅಂದರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯತ್ ವ್ಯವಸ್ಥೆಯಲ್ಲೂ ಕೂಡ ಜಿಲ್ಲಾ ಪಂಚಾಯತಿ ಮಟ್ಟದಿಂದ ಸುಮಾರು 2005ರಿಂದ ಅವರು ಬಂದ್ಕೊಂಡು ಮಾಡಿಕೊಂಡು, ಕೇಳಪ್ಪ ಇಲ್ಲಿ ಆಮೇಲೆ ಮಾತಾಡುವಂತೆ ಪಕ್ಕದಲ್ಲಿ ಟೈಮ್ ಇರ್ತದೆ. 2005 ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ತಿರ್ಗಾ 2013
ಭಟ್ಕಳ ಹೊನ್ನಾವರ ಕ್ಷೇತ್ರದಿಂದ ಗೆದ್ದು ಮೊದಲನೇ ಬಾರಿಗೆ ವಿಧಾನಸಭೆಗೆ ಪ್ರವೇಶಿಸಿದರು. ಸೊ 2014ರಲ್ಲಿ ಸಚೇತಕರಾಗಿ ಜವಾಬ್ದಾರಿ ವಹಿಸಿ ಅವರು ಮಧ್ಯ 18ರಲ್ಲಿ ಅವರು ಚುನಾವಣೆಯಲ್ಲಿ ಹಿನ್ನಡೆ ಆಯಿತು ಅವರಿಗೆ. ಸೊ ಇವತ್ತು 2020 ಆಗಸ್ಟ್ರಲ್ಲಿ ಇವತ್ತು ಅವರು ನಾವು ಇವತ್ತು ಆಯ್ಕೆ ಮಾಡಿದ್ದೇವೆ. ಸೊ ವೈದ್ಯರವರಿಗೆ ನಾನು ಒಂದು ಹೇಳೋದು, ಈ ಸ್ಥಾನ ನನಗೆ ಉಪಾಧ್ಯಕ್ಷರಾಗಿ ಸಿಕ್ತು, ನನಗೆ ಡಿಗ್ರೇಡ್ ಆದ ಅನ್ನೋ ಭಾವನೆ ಬೇಡ. ಇದೇ ಇಲ್ಲಿ ನಮ್ಮ ಲಂಬಾಣಿಯವರು ಏನಿದ್ದಾರೆ ಅವರು ಕೂಡ ಡೆಪ್ಟಿ ಸ್ಪೀಕರ್ ಆಗಿ ಈಗ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಹಿಂದೆ ಕೂಡ ಬೇಕಾದಷ್ಟು ಉದಾಹರಣೆಗಳಿದೆ. ನಮ್ಮ ಅಧ್ಯಕ್ಷರಿಗೂ ಹೇಳಿದೆ, ನೀವು ನಂದು ಅಧ್ಯಕ್ಷ ಆಗೋದೇ ನಾನು ಮಂತ್ರಿ ಆಗಬೇಕಾಯ್ತು ಅನ್ನೋ ಭಾವನೆ ಬೇಡ. ಇದೇ ಮನೆಯಲ್ಲಿ ಆ ಸ್ಥಾನದಲ್ಲಿ ಕೂತಂತ SM ಕೃಷ್ಣರವರು ರಾಜ್ಯದ ಮುಖ್ಯಮಂತ್ರಿ ಆದರು. ನಮ್ಮ ಜಗದೀಶ್ ಶೆಟ್ಟರ್ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆದರು. ಸೊ ಹಂಗೆ ರಾಜಕಾರಣದಲ್ಲಿ ಯಾವ ಕುರ್ಚಿ ರಾಜಕಾರಣದಲ್ಲಿ ಮೈ ಫ್ರೆಂಡ್ ಸುನೀಲ್, ವಿ ಹ್ಯಾವ್ ಟು ಲೀವ್ ಆನ್ ಹೋಪ್. ಭರವಸೆ, ನಂಬಿಕೆ, ಇದು ಬಹಳ ಮುಖ್ಯ. ನಿಮ್ ಶ್ಲೋಕಕ್ಕೆ ಅಭಿಮಾನಿಗಳಾಗ್ಬಿಟ್ಟವ್ರೆ. ಇವರು ಉಪಾಧ್ಯಕ್ಷ ಆಯ್ಕೆ ಆಗಿರೋದು ಅವಿರೋಧವಾಗೂ ಅಲ್ಲ, ನಿಮ್ಮಿಂದಲ್ಲ, ಟೈಪಿಂಗ್ ಎರರ್ ಇಂದ ಆಗಿರೋದು ಅವ್ರ ಆಯ್ಕೆ. ಟೈಪಿಂಗ್ ಮಿಸ್ಟೇಕ್ ಅದು. ಆಯ್ತಪ್ಪ, ಸುನೀಲ್ ಅಣ್ಣ ಏನ್ ಹೇಳ್ತಾನೆ ನಾವು ಅದನ್ನೇ ಒಪ್ಕೊಬಿಡೋಣ. ಒಟ್ಟೊಳಗೆ ಆ ಸ್ಥಾನದಲ್ಲಿ ಕೂತಿದ್ದೀವಿ, ಕುಣಿಸಿದ್ದೀವಿ. ಈ ನೀವೆಲ್ಲ ಸೇರಿ 224 ಜನನು ಸೇರಿ ಅವ್ರನ್ನ ಕುಣಿಸಿದ್ದಾರೆ. ಅದರಲ್ಲೇನು ನಮ್ದು ಅನುಮಾನ ಏನಿಲ್ಲ. ಟೈಪಿಂಗು ಮತ್ತೊಂದು ಪಾಲಿಟಿಕ್ಸ್ ಅಲ್ಲಿ ಜಗ್ಗಾಟ ನಿಮ್ಮಲ್ಲೂ ನಡೀತದೆ, ನಮ್ಮಲ್ಲೂ ನಡೀತದೆ. ಬಟ್ ಇಲ್ಲಿ ನಮ್ಮಲ್ಲಿ ಯಾವ ಜಗ್ಗಾಟನೂ ಆಗ್ಲಿಲ್ಲ. ಅವ್ನು ಮನವೊಲಿಸೋದು ನನಗೆ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಯಾಕೆಂದ್ರೆ ಪಾಪ ಯಾರು ತಯಾರಿದ್ದಿಲ್ಲ, ಎಲ್ಲದಕ್ಕಿಂತ ಹೆಚ್ಚು ಅವ್ರನ್ನ ಮನವೊಲಿಸಿದಾಗ ನಿಮ್ ಟೈಮ್ ಹೋಗಿರ್ಬೇಕು ಮೋಸ್ಟ್ಲಿ. ನಿಮಗೂ ಆ ಪರಿಸ್ಥಿತಿ ಬರ್ತದೆ. ನಿಮ್ನ ಮನವೊಲಿಸ್ಲಿಲ್ವೇ? ನೀವು ಫೋನ್ ಮಾಡ್ತಿದ್ರೆ ಫೈಲೇ ಯಾವುದು ಸೈನ್ ಹಾಕ್ಬೇಡ, ಹುಷಾರಪ್ಪ ನಾನು ಬರ್ತಾ ಇದ್ದೀನಿ ಅಂತ ನೀವು ಹೇಳ್ತಿರ್ಲಿಲ್ವೇ? ಅದು ಕೂಡ ನನಗೆಲ್ಲ ಗೊತ್ತಿದೆ. ನನಗೆ ಇಲ್ಲಿ ಐ ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಎಂತೂ ಇಲ್ಲ ಪಾಲಿಟಿಕ್ಸಲ್ಲಿ. ಐ ಡೋಂಟ್ ವಾಂಟ್ ಟು ನೀವು ನಾಳೆ ಈ ಸೇರಿದ ಪಕ್ಕದ ಸೀಟ್ಗೂ ನೀವು ಬರ್ಬೋದು. ಸೊ ಇನ್ನೊಂದು ಸೀಟಿಗೆ ಹೋಗ್ಬೋದು, ಹಿಂದೆ ಸೀಟ್ಗೆ ಹೋಗ್ಬೋದು. ಪಾಲಿಟಿಕ್ಸ್ ಈಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ರಾಜಕಾರಣ ಅಂದರೆ ಸಾಧ್ಯತೆಗಳ ಕಲೆ. ಯಾರು ಬೇಕಾದ್ರೂ ಬರ್ಬೋದು. ನೆನ್ನೆ ಕೆಲವರು ಎಲ್ಲ ಕೂಗೋದೆಲ್ಲ ನೋಡ್ತಾ ಇದ್ದಾರೆ. ಕೆಲವು ಕಾಂಪಿಟೇಷನ್ ನಡೀತಾ ಇರ್ತದೆ. ಅಪೋಸಿಷನ್ ಲೀಡರ್ ನಾನಾಗಬೇಕು ಅಂತ. ಇಲ್ಲಿ ನೀವು ಹಿಂದೆ ಹೇಳ್ತೀರಲ್ಲ, ಕೆಲವು ಕೂಗೋರಿಗೆಲ್ಲ ಮಂತ್ರಿಗಳಿಗೆ, ಓಹೋ ನೀವು ಮಂತ್ರಿ ಆಗಕ್ಕೆ ಈಗ ಈ ಥರ ಜೋರ ಕೂಗ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಹಂಗೆ ಇವೆಲ್ಲ ಆಗ್ತಾಯಿದೆ. ಅಧ್ಯಕ್ಷ, ಭಾಳ ವಿಚಾರಗಳನ್ನು ನಾನು ಲಾಸ್ಟ್ ಟೈಮೇ ಮಾತಾಡಬೇಕಾಯ್ತು, ನಾನು ಮಾತಾಡಕ್ಕೆ ಹೋಗಲಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.